ದುರ್ಗಾ, ನನ್ನ ಕ್ಷಮಿಸ್ಬಿಡು. ನನ್ನಿಂದ ನೀನು ಮಾಳ್ವಿಕಾ ಮೇಡಮ್ ಹತ್ರ ಬಯಸ್ಕೊಳ್ಳೋ ಹಂಗಾಯ್ತು. ಅದು ಬೇರೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ಅದು ದುರ್ಗಾ, ನಾನು ಗೆಸ್ ಮಾಡಿದೆ. ನೀನು ಅಲ್ಲಿಂದ ಬರೋವಾಗ ಬೇಜಾರಲ್ಲಿ ಬಂದೆ, ಕೆನ್ನೆ ಬೇರೆ ಹಿಡ್ಕೊಂಡಿದ್ದೆ. ಇದೆಲ್ಲ ಆಗಿದ್ದು ನನ್ನಿಂದನೇ ದುರ್ಗಾ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಪರವಾಗಿಲ್ಲ ಬಿಡಿ, ದೊಡ್ಡವರಲ್ವಾ, ಅವ್ರು ಮಾತಾಡೋದ್ರಲ್ಲೂ ಅರ್ಥ ಇರುತ್ತೆ. ಅದು ಬೇರೆ ಅವ್ರ ಮಗನ ಮೇಲೆ ಅವ್ರಿಗೆ ಕಾಳಜಿ ಇರುತ್ತೆ ಅಲ್ವಾ. ಆದರೂ ದುರ್ಗಾ, ಆದರೂ ಯಾರಾದರೂ ಅಂಬಿಕಾ ಅವ್ರಿಗೆ ನಿಜವಾಗ್ಲೂ ತೊಂದರೆ ಕೊಟ್ಟು ಅವ್ರ ಸಾವು ಆಕಸ್ಮಿಕ ಅಲ್ಲ ಅಂತ ಅಂದ್ರೆ ಮಾತ್ರ ಆ ಸತ್ಯ ಗೊತ್ತಾಗ್ಲೇಬೇಕು. ಯಾಕಂದ್ರೆ ಇಂಥ ತಪ್ಪು ಮಾಡಿ ಯಾರು ತಪ್ಪಿಸ್ಕೊಳಕ್ ಆಗೋದಿಲ್ಲ. ಅದು ನಿಜ. ಆದರೂ ನನ್ನಿಂದ ನಿನಗೆ ಬೇಜಾರಾಯಿತು. ಅದು ನನಗೆ ಇಷ್ಟನೇ ಆಗ್ತಾ ಇಲ್ಲ. ಅಯ್ಯೋ, ನೀವು ಪದೇ ಪದೇ ಇದನ್ನೇ ಹೇಳ್ತಾ ಇದ್ರೆ ಚೆನ್ನಾಗಿರೋದಿಲ್ಲ ನೋಡಿ. ನಿಮ್ಗೆ ಅಷ್ಟೊಂದು ಬೇಜಾರಾಗ್ತಿದೆ ಅಂದ್ರೆ ಒಂದು ಕೆಲಸ ಮಾಡಿ, 21 ಬಸ್ಗೆ ಹೊಡೀರಿ. ಇನ್ನೇನು ದೇವಿಯವರೇ? ದುರ್ಗಾ, ನನಗೆ ಮನೇಲಿ ಒಂದು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ ಅಂತ. ಅಯ್ಯೋ, ಏನಾಯ್ತು? 1 ನಿಮಿಷ ಇರಿ. ಮನೆಗೆ ಹೋಗ್ಬೇಕು, ಲೇಟ್ ಆಯ್ತು. ಬಾಯ್ ದೇವಿಯವ್ರೆ, 1 ನಿಮಿಷ ಇರಿ. ಅರೆ, ಇದೇನ್ ವಿಚಿತ್ರ? ಇಕ್ಕಿದ್ದಂಗ್. ದುರ್ಗಾ, ಇಲ್ಲೇನ್ ಮಾಡ್ತಿದ್ದೀರಾ? ಯಾರ ಹತ್ರ ಆದ್ರೂ ಮಾತಾಡ್ತಿದ್ರಾ? ಹೌದು, ಇಷ್ಟೊತ್ತು ದೇವಿಯವ್ರು ಇಲ್ಲೇ ಇದ್ರು, ಅವ್ರ ಜೊತೆನೆ ಮಾತಾಡ್ತಿದ್ದೆ. ಈಗ ತಾನೇ ಹೊರಟ್ರು. ದೇವಿ ಅವಳಿಗೆ ಎಂತ ಈ ಎಡವಟ್ ರಾಣಿ ಜಗಳ ಗಂಟಿ ಗೊತ್ತಾ? ಅವಳು ದೇವಿ ಏನೋ ಕ್ಲೋಸ್ ಫ್ರೆಂಡ್ ಅನ್ನೋ ಥರ ಡೈಲಿ ದೇವಿ ಅವಳ ಕಣ್ಣಿಗೆ ಕಾಣಿಸ್ಕೋತಾಳಂತೆ, ಇಬ್ಬರು ಮಾತಾಡ್ತಾರಂತೆ. ಎಂತ ಹೆವಿ ಬಿಲ್ಡಪ್ ಅಲ್ವಾ? ಬ್ರೋ, ಯು ಆರ್ ರೈಟ್. ಇವಳಿಗೆ ಇಮ್ಯಾಜಿನರಿ ಫ್ರೆಂಡ್ಸ್ ಕೂಡ ಇದ್ದಾರೆ. ದುರ್ಗಾ, ನಿಮ್ ಫ್ರೆಂಡು ದೇವಿಯವರು ನೋಡಕ್ ಹೇಗಿದ್ದಾರೆ? ಅವ್ರು ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ಬೆಳ್ಳಿಗೆ ಮುದ್ದಾಗಿದ್ದಾರೆ. ಸುಮಾರೊಂದು 5 ಅಡಿ ಇರ್ಬೋದು. ಸುಂದರವಾದ ಕಣ್ಣು, ಸಾಧಾರಣವಾದ ಸೀರೆ ಉಟ್ಕೊಳ್ತಾರೆ. ಅವ್ರ ಮುಖದಲ್ಲಿ ಎಷ್ಟು ಮುಗ್ಧತೆ ಇರುತ್ತೆ ಗೊತ್ತಾ? ಯಾವಾಗ್ಲೂ ನಗ್ನಗ್ತಾನೆ ಇರ್ತಾರೆ. ಅವರಂತ ಸ್ನೇಹಿತೆ ನನ್ಗೆ ಯಾರು ಇಲ್ಲಿವರೆಗೂ ಸಿಕ್ಕೇ ಇಲ್ಲ ಗೊತ್ತಾ? ಹೌದಾ? ಯಾಕೆ, ಏನಾಯ್ತು? ನೀವ್ ಹೇಳಿದ್ನ ಕೇಳಿದ್ರೆ ನಮ್ಮ ಅಂಬಿಕಾ ಅದಕ್ಕೇನೆ ನೆನಪಾಗ್ಬಿಟ್ರು. ಇದೇ ಕಾರಣಕ್ಕೆ ಮಾಯಾ, ನೀನ್ ಮೊದಲು ಹಿತ ನಂಬಿಕೆನ ಗಳಿಸು ಅಂತ ನಾನು ನಿಂಗೆ ಅವತ್ತಿಂದ ಹೇಳ್ತಾ ಇರೋದು. ಆದ್ರೆ ನಿನಗಂತೂ ನನ್ನ ಮಾತೇ ಅರ್ಥ ಆಗ್ತಾ ಇಲ್ಲ. ಮ್ಯಾಮ್, ಅದು ಅರ್ಥ ಮಾಡ್ಕೊ ಮಾಯಾ. ಶರತ್ ಮನ್ಸ್ನ ನಿಂಗೆ ಗೆಲ್ಲಕ್ಕಾಗ್ಲಿಲ್ಲ ಅಂದ್ರೆ ಅದು ನಿನ್ ಫಾಲ್ಟ್, ನಿನ್ನ ಫೇಲ್ಯೂರ್ ಅಂತಾನೆ ತಿಳ್ಕೊ ಮಾಯಾ. ನಿನ್ ಕೈಯಾರೆ ನಿನ್ ಲೈಫ್ನ ಹಾಳು ಮಾಡ್ಕೋತಾ ಇದೆಯಾ ಮಾಯಾ. ಬಂದ ಅವಕಾಶಗಳನ್ನೆಲ್ಲ ಕಳ್ಕೊಂಡು ಆಮೇಲೆ ಪಶ್ಚಾತ್ತಾಪ ಪಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಇಷ್ಟ್ರ ಮೇಲೆ ನೀನಿಷ್ಟ, ಏನ್ ಬೇಕಾದ್ರೂ ಮಾಡ್ಕೊ. ಇನ್ನೊಂದು ವಿಷಯ, ಹಿತಾನ ಈ ಮನೆಯಿಂದ ಆಚೆ ಹಾಕ್ಬೇಕು ಅನ್ನೋ ಕೆಟ್ಟ ಆಲೋಚನೆನ ಮೊದಲು ನಿನ್ ತಲೆಯಿಂದ ಹೊರಗಾಕು. ಯಾವುದೇ ಕಾರಣಕ್ಕೂ ಹಿತ ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಅವಳು ಹೋಗೋದಕ್ಕೆ ಈ ಮಾಳ್ವಿಕಾ ಬಿಡೋದಿಲ್ಲ. ಯಾಕೋ ಏನು ಸರಿ ಇಲ್ಲ ಅನ್ಸ್ತಿದೆ. ಯಾವ ಪ್ರಶ್ನೆಗಳಿಗೂ ಉತ್ತರನೇ ಸಿಗ್ತಿಲ್ವಲ್ಲ. ಛೆ, ನಾನಿಲ್ಲಿ ಅಕ್ಕನ ಹುಡ್ಕೊಂಡು ಬಂದೆ, ಆದ್ರೆ ಆ ವಿಚಾರದಲ್ಲಿ ನನಗೇನು ಮಾಡೋಕ್ಕಾಗ್ತಿಲ್ಲ. ದೇವಿಯವರು ಅಕ್ಕನ ಹುಡುಕ್ತೀನಿ ಅಂದ್ರು, ಆದ್ರೆ ಅವ್ರಿಗೂ ಯಾವುದೇ ಥರ ಸುಳಿವು ಸಿಗ್ತಿಲ್ಲ. ಒಂದ್ ಕಡೆ ಈ ಚಿಂತೆ ಅಂದ್ರೆ ಇನ್ನೊಂದ್ ಕಡೆ ಬೆಂಕಿ. ಆ ಬೆಂಕಿ ಯಾಕೆ ಹತ್ಕೊಂತು ಒಂದು ಅರ್ಥ ಆಗ್ತಿಲ್ವಲ್ಲ. ಅಂಬಿಕಾ ಸಾವು ಆಕಸ್ಮಿಕ ಅಲ್ಲ ಅಂತ ದೇವಿಯವ್ರಿಗೆ ಯಾಕೆ ಅನ್ನಿಸ್ತು? ಯಪ್ಪಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಷ್ಟು ಇನ್ನೂ ಕಗ್ಗಂಟಾಗ್ತಿದೆ. ಇದನ್ನೆಲ್ಲ ಅಪ್ಪನ ಹತ್ರ ಕೇಳೋಣ ಅಂದ್ರೆ
ಅಪ್ಪ ಅಪ್ಪ ಹೇಗಿದ್ದಾರೋ ಏನೋ, ಸರಿಯಾಗಿ ಊಟ ಮಾಡ್ತಿದಾರೋ ಇಲ್ವೋ. ಅಪ್ಪ ಯಾಕೋ ಗೊತ್ತಿಲ್ಲ, ಇದನ್ನ ಒಂದೇ ಒಂದ್ಸಲ ನೋಡ್ಬೇಕು ಅನಿಸ್ತಿದೆ ಅಪ್ಪ. ಮೇಡಮ್, ದುರ್ಗಾ ಎಲ್ಲಿಗೆ ಹೋಗ್ತಿದ್ಯಾ? ಇಲ್ಲೇ ಆಚೆ ಹೋಗ್ತಾ ಇದ್ದೀನಿ ಪುಟ, ಒಂದು ಸಣ್ಣ ಕೆಲಸ ಇದೆ, ಬೇಗ ಬಂದ್ಬಿಡ್ತೀನಿ. ಇಷ್ಟೊತ್ನಲ್ಲ, ಸರಿ ನಾನು ನಿನ್ ಜೊತೆ ಬರ್ತೀನಿ. ಅಯ್ಯೋ ಪುಟ, ತುಂಬಾ ಹೊತ್ತಾಗಿದೆ, ಇಷ್ಟೊತ್ತಲ್ಲೆಲ್ಲ ನೀನು ಬರೋದು ಬೇಡ, ನೀನು ಮಲ್ಕೋ. ಯಾಕೆ ನಿನಗ್ ಮಾತ್ರ ರಾತ್ರಿನಾ? ನಿನಗ್ ಭಯ ಆಗಲ್ವಾ? ನಂಗದೆಲ್ಲ ಗೊತ್ತಿಲ್ಲ, ನೀನಂಗೆ ಕರ್ಕೊಂಡು ಹೋಗ್ಲೇಬೇಕು. ನಂಗಿಲ್ಲಿದ್ರೆ ಭಯ ಆಗುತ್ತೆ. ನೀನ್ ಬರ್ದೇ ಇದ್ರೆ ನಾನೇನ್ ಮಾಡ್ಲಿ? ಪುಟ್ ಮೇಡಮ್, ನಾನು ವಾಪಸ್ ಬರ್ದೇ ಹೋದ್ರೆ ಅಂತ ನಿಂಗೆ ಭಯ ತಾನೆ? ಒಂದು ನಿಮಿಷ ಇರು. ಪುಟ್ ಮೇಡಮ್, ಈ ಖಡ್ಗನ ನನಗೆ ನಮ್ಮಪ್ಪ ಕೊಟ್ಟಿದ್ದು, ಯಾವತ್ತೂ ತೆಗಿಬೇಡ ಅಂತ ಹೇಳಿ.